ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ. ವರ್ಷದ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ, ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯ ಬೆಳೆಸೋಣ. ನಿಮಗೂ ನಿಮ್ಮ ಕುಟುಂಬಕ್ಕೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಪೊಂಗಲ್. ನಾನು ದೇವರಿಗೆ ನೈವೇದ್ಯ ಇಡಲು ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಿ. ಅದರಲ್ಲೂ ನಾನೀಗ ಸಕ್ಕರೆ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಸಕ್ಕರೆ ಪೊಂಗಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ದೇವರ ನೈವೇದ್ಯಕ್ಕೆ ಮಾಡ್ತಿರೋದ್ರಿಂದ ನಾನು ಮೊದಲಿಗೆ ಸ್ಟವ್ಗೆ ನನ್ನ ನೈವೇದ್ಯ ಮಾಡೋ ಪಾತ್ರೆಗೂ ಪೂಜೆ ಮಾಡ್ತಿದ್ದೀನಿ. ಈಗ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ಗೆ 1 ಕಪ್ಪು ಹೆಸರುಬೇಳೆ ಹಾಕ್ಕೊಳ್ಳೋಣ. ಈಗ ಗ್ಯಾಸ್ ಹಚ್ಚಿ ನೋಡಿ, ನಾವು ಏನು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಅನ್ನೋಗೇನಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಬೆಚ್ಚಗೆ ಮಾಡಿಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಇದೇ ಕುಕ್ಕರಲ್ಲಿ ನಾನು 1 ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೆ. ಈಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೀಟಾಗಿ 2-3 ಸತಿ ತೊಳ್ಕೊಳ್ಳೋಣ. ಈಗ ನಾವು ಇದಕ್ಕೆ 1 ಕಪ್ಪು ಅಕ್ಕಿಗೆ 3 ಕಪ್ ನೀರಾಗುವಷ್ಟು ಹಾಕ್ಕೊಳ್ಳೋಣ. ಮಾಮೂಲಿ ಅನ್ನ ಮಾಡಬೇಕಾದ್ರೆ 1 ಕಪ್ಗೆ 2 ಕಪ್ ಹಾಕ್ಕೊತೀವಿ. ಈಗ ಪೊಂಗಲ್ಗಾಗಿರೋದ್ರಿಂದ 3 ಕಪ್ ನೀರು ಹಾಕ್ಕೊಳ್ಳೋಣ. ಈಗ 1 ಚಿಟಿಕೆ ಉಪ್ಪು, 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ಪೊಂಗಲ್ ಮಾಡೋದಕ್ಕೆ ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ಳೋಣ. ಪಾತ್ರೆ ಸ್ವಲ್ಪ ಬಿಸಿ ಆಗಿದ ನಂತರ 3-4 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕಾಯ್ದಿದ ನಂತರ ನೋಡಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ನ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಎಲ್ಲ ಈ ಥರ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ಅದೇ ತುಪ್ಪ ಇರುತ್ತಲ್ವ ಪಾತ್ರೆಯಲ್ಲಿ ಹಾಲು 4 ಕಪ್ ಹಾಕ್ಕೊತಿದ್ದೀನಿ. ನಾನು ಅಕ್ಕಿ ಯಾವ ಕಪ್ಪಲ್ಲಿ ಹಾಕಿದ್ನೋ ಆ ಕಪ್ಪಲ್ಲಿ 4 ಕಪ್ ಹಾಲು ಹಾಕ್ಕೊಂಡೆ. ಈಗ ಅದೇ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ ಹಾಕ್ಕೊತಿದ್ದೀನಿ. ನೋಡಿ, ಸ್ವೀಟ್ ನೀವು ಇಷ್ಟಪಡೋದಾದರೆ ಇನ್ನೂ ಅರ್ಧ ಕಪ್ ಹಾಕ್ಕೊಳ್ಳಿ. ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋದಾದರೆ 2 ಕಪ್ ಸಾಕು. 1 ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ತುರಿದಿಟ್ಟಿರೋ ಕೊಬ್ಬರಿನ ನಾನು ಮೆಷರ್ಮೆಂಟ್ಗೆ ಕಪ್ ಇಟ್ಟಿದ್ನಲ್ವ ಅದೇ ಕಪ್ಪಲ್ಲಿ 1 ಕಪ್ ಹಾಕ್ಕೊತಿದ್ದೀನಿ. ಈಗ ನೋಡಿ, ಬೇಯಿಸಿಟ್ಟಿರೋ ಹೆಸರುಬೇಳೆ ಅಕ್ಕಿನ ಈ ಥರ ಕುದಿಯೋ ಟೈಮಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಸಿ ಹಾಲು ಬೇಕಾದರೂ ಹಾಕ್ಕೊಳ್ಬೋದು, ಕಾಯಿಸ್ಬಿಟ್ಟು ಬೇಕಾದರೂ ಹಾಲು ಹಾಕ್ಕೊಬೋದು. ಯಾಕಂದರೆ ನಾವು ಕುದಿಸಿ ನಂತರ ಹೆಸರುಬೇಳೆ ಹಾಕಿ ಬೇಯಿಸಿಟ್ಕೊಂಡಿದ್ರಲ್ವ ಅದು ಹಾಕೋದ್ರಿಂದ ಏನು ಇದಾಗೋದಿಲ್ಲ. ನಾನು ಕಾಯಿಸಿರೋ ಹಾಲನ್ನೇ ಹಾಕ್ಕೊಂಡಿದ್ದೆ. ಈಗ ನೋಡಿ, ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಫ್ರೈ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ನಾನು ಹಾಕಿದ್ದೀನಿ. ನೀವು ಬೇರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ನೋಡಿ, ಬಿಸಿ ಬಿಸಿ ಸಕ್ಕರೆ ಪೊಂಗಲ್ ರೆಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನೀಗ ಪೊಂಗಲ್ನ ದೇವರ ನೈವೇದ್ಯಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು.